ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಹೇಳಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನನ್ನ ಆರೋಪಗಳಿದ್ರೆ ಅದು JDS-ನವ್ರಿಗೆ, ಕುಮಾರಸ್ವಾಮಿ ಅವರಿಗೆ. ನಾನು ನಿಮ್ಮನ್ನ ಖಂಡಿತವಾಗ್ಲೂ ರೈತರು ಅಂತ ಕನ್ಸಿಡರ್ ಮಾಡಿದ್ದೀನಿ, ಮಧ್ಯೆ ತೊಂದರೆ ಕೊಡಬೇಡಿ ಸರ್. ಈ ಹಿಂದೆನೂ ಅಲ್ಲಿ DLF-ನವ್ರು ಬಂದಿದ್ರಲ್ವಾ ಸರ್? DLF-ನವರು ಬಂದಾಗ ಅವರು ಕೈಲಾಗಲ್ಲ ಅಂತ ವಾಪಸ್ ಹೋಗಿದ್ದು. ಈಗ ಸರ್ಕಾರ ಒಂದು ಯೋಜನೆಗಳನ್ನ ಮಾಡಬೇಕಾದ್ರೆ ಇವಾಗ ಯಾಕೆ ಟನಲ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಿಲ್ಡಿಂಗ್ಗಳು ಹೊಡಿಯೋಕ್ಕಾಗಲ್ಲ, ಅವ್ರಿಗೆ ಪರಿಹಾರ ಕೊಡೋದಕ್ಕಾಗೋದಿಲ್ಲ ಅನ್ನುವಂಥ ಇದಕ್ಕೋಸ್ಕರನೇ. ಪರಿಹಾರ ಎಲ್ಲಿಂದ ಕೊಡೋಕ್ಕಾಗುತ್ತೆ ಸರ್? ಸ್ಕ್ವೇರ್ ಫೀಟಿಗೆ 20,000 ರೂಪಾಯಿ ಅವ್ರು ಕೇಳಿದಾಗ ಅದು ಅಸಾಧ್ಯ ಆದಂಥ ಮಾತು ಸರ್. ಆಯಿತು, ಇವತ್ತು ಹೋರಾಟಗಳು ನಡೀತಾ ಇದೆ ಸರ್. ನಂದೊಂದು ಚಿಕ್ಕ ಪ್ರಶ್ನೆ ಇದೆ. ನಾವು ಭೂಮಿ ಕಳ್ಕೊಂಡಿರೋರು ಆಗಿರೋದ್ರಿಂದನೇ ನಮಗೆ 20-30 ವರ್ಷದಿಂದ ಪರಿಹಾರ ಸಿಕ್ಕಿಲ್ಲ ಸರ್. ನಾವು ಹಾಸನ ಮೂಲದವರು ಸರ್. ಹಾಸನದಲ್ಲಿ ಇದೇ ರೀತಿ IIT ಮಾಡ್ತೀವಿ ಅಂತೇಳಿ 2006ರಿಂದ ಇವತ್ತಿನ ತನಕ ಟೌನ್ಶಿಪ್ಪು ಇಲ್ಲ, ಜಮೀನು ಇಲ್ಲ, ಡೆವಲಪ್ಡ್ ಕೃಷಿನೂ ಇಲ್ಲ, ಜೊತೆಗೆ ಹಣನೂ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರು ನಿಮ್ಮ ಮೂಲ ಹರದನಹಳ್ಳಿಯಿಂದ ಜನ್ಮ ತಾಳಿರೋರು ತಾನೆ. ಇವತ್ತು IIT-ನೂ ಇಲ್ಲ ಸರ್, ಅದನ್ನು ಧಾರವಾಡಕ್ಕೆ ತಾಂಡೋದ್ರು. ಇವತ್ತು ಆ ಜಾಗ ಕಳ್ಕೊಂಡವರು, ಜಮೀನ್ ಕಳ್ಕೊಂಡವ್ರಿಗೆ ಇವತ್ತಿನ ತನಕ ಪರಿಹಾರ ಇಲ್ಲ ಸರ್. ಹಾಸನದಲ್ಲಿ ಏರ್ಪೋರ್ಟ್ ಅಂತ ಮಾಡಿದಾರಲ್ಲ ಸರ್, ಸುಮಾರು 96ನೇ ಇಸ್ವಿಯಿಂದ ದೇವೇಗೌಡರು, ಇವತ್ತು 26, ಮಿನಿಮಮ್ 40 ವರ್ಷದಿಂದ ಆ ಜನಗಳಿಗೆ ಪರಿಹಾರನೂ ಇಲ್ಲ, ನ್ಯಾಯನೂ ಇಲ್ಲ. ಇನ್ನೂ ಎಷ್ಟೋ 150 ಕುಟುಂಬ ಭುವನಹಳ್ಳಿ ಗ್ರಾಮದಲ್ಲಿ ಇನ್ನೂ ಪರಿಹಾರಕ್ಕೆ ಅಥವಾ ನ್ಯಾಯಕ್ಕೋಸ್ಕರ ಅಲ್ದಾಡ್ತಾ ಇದಾರಲ್ಲ. ಕುಮಾರಣ್ಣ, ತಾವು ಹರದನಹಳ್ಳಿ ಹಾಸನ ಇವತ್ತು ನೀವು ಬಿಡದಿಗೆ ಹೋಗಿ ರಂಪಾಟ ಮಾಡೋರೆಲ್ಲ ಇದಿರಲ್ಲ ಕುಮಾರಸ್ವಾಮಿ ಅವರೇ, ದಯವಿಟ್ಟು ನೀವು ಹಾಸನ ಕಡೆ ಮುಖ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಆಯ್ತು ಸರ್, ಹಾಸನದವ್ರು ಏನಾದ್ರು ಕುಮಾರಸ್ವಾಮಿ ಅವರೇ ನಿಮ್ಮ ತಂದೆಯವರಿಂದ ಹಿಂಗೆ ತೊಂದರೆ ಆಯ್ತು ಅಂತ ಯಾವ ತರ ಪರ್ಕೆ ಇಟ್ಕೊಳ್ಳೋದು, ಮೆಟ್ಟಿ ಇಟ್ಕೊಳ್ಳೋದು, ದೊಣ್ಣೆ ಇಟ್ಕೊಳ್ಳೋ ಕೆಲಸ ಮಾಡಿದಾರ ಸರ್? ನೆನ್ನೆ ಆಗಿರ್ತಕ್ಕಂಥ ಗುಂಡಾಗಿರಿ ದೌರ್ಜನ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಕಾನೂನಿದೆ, ನ್ಯಾಯ ಇದೆ ನಿಮಗೆ. ಈಗ ಸರ್, ನಾನು ಪರವಾಗಿದ್ದವರು ವಿರುದ್ಧ ಇಲ್ಲ ಸರ್, ನಾನು ಅಥವಾ ಕೊಡ್ತೀವಿ ಅನ್ನೋರ ವಿರುದ್ಧನೂ ನಾನಿಲ್ಲ ಸರ್. ನಾನೊಬ್ಬ ನಾಗರಿಕ, ನಾನೊಬ್ಬ ರೈತ ಆಗಿ ನಾನು ಮೊದಲೇ 2-3 ಪದ ಹೇಳಿದ್ನಲ್ಲ. ನಾನು ಬೆರಣಿ ತಟ್ಟು ಗೊತ್ತು ಸರ್, ನನ್ನ ಸಗಣಿ ಎತ್ತು ಗೊತ್ತು ಸರ್, ಹಾಲು ಕರೆದು ಗೊತ್ತು ಸರ್, ಟೊಮೊಟೊ ಬೆಳೆದು ಗೊತ್ತು, ಸೌತೆಕಾಯಿ ಬೆಳೆದು ಗೊತ್ತು, ತೆಂಗಿನ ಗಿಡಕ್ಕೆ ನೀರು ಹಾಕುವ ಗೊತ್ತು. ನಾನು ರೈತನಾಗೆ ಬಂದಿದ್ದವನು. ಇವತ್ತು ಅಲ್ಲಿ ನಿಂತ್ಕೊಂಡು ಆ ಡೈಲಾಗ್ಗಳು, ಮೇಕಪ್ ಇವೆಲ್ಲ ಇದ್ವಲ್ಲ, ಇಂಥವ್ರನ್ನ ದಯವಿಟ್ಟು ರೈತರು ಹೊರಗಡೆ ಇಟ್ಬಿಡಿ. ಅಂತವ್ರು ತಾಕತ್ತಿದ್ರೆ ಬಂದು ನೆನ್ನೆ ಪರ್ಕೆ ಇಟ್ಕೊಂಡು ನಿಂತ್ಕೊಬೇಕಿತ್ತು. ಎಲ್ಲಿ ತಮ್ಮ ಮೇಲೆ FIR ಆಗುತ್ತೆ ಅಂದಾಗ ಅಲ್ಲಿಂದ ನುಣಿಸ್ಕೊಳ್ತಾರೆ. ನಾನು ಕುಮಾರಸ್ವಾಮಿ ಬಗ್ಗೆ ಹೇಳ್ತಾ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾ ಇಲ್ಲ. ಇನ್ನೊಬ್ರು ಯಾರು ಇತ್ತೀಚೆಗೆ JDS-ಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ರೈತರನ್ನ ಬಿರಿಯಾನಿ ತಿನ್ನೋಕ್ ಬಂದವರು, ಬಾಡ್ ತಿನ್ನೋಕ್ ಬಂದವರು, 500 ರೂಪಾಯಿ ಇಸ್ಕೊಂಡ್ ಬಂದವರು ಅಂತ ಹೆಂಗೆ ನಿಂದಿಸ್ತಾರೆ? ನಾನು ವೀರೇಶ್ ಅವ್ರನ್ನ ನಿಂದಿಸ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಇವರ ನೋವು ನನಗೆ ಅರ್ಥ ಆಗ್ತದೆ. ಅವರು ಕೊಡಲ್ಲ ಅನ್ನೋ ರೈತರು ಆದ್ರೂ ಸಮೇತ ಅದವ್ರ ಹಕ್ಕು ಸರ್. ಹೋರಾಟ ಮಾಡೋದವ್ರ ಕರ್ತವ್ಯ. ಹಾಗಂತೇಳಿ ಇವ್ರೇನು ದುಡ್ಡು ಇಸ್ಕ ಬಂದ್ರ ಇನ್ನೊಂದು ಪಕ್ಷದ ಏಜೆಂಟ್ ನಾನು ಹೇಳಿದ್ರೆ ರೈತ ವಿರೋಧಿ ಆಗ್ತೀನಿ. ಹಾಗೆ ನಾನು ರೈತರಲ್ಲಿ ಒಂದೇ ರಿಕ್ವೆಸ್ಟ್ ಸರ್, ಯಾರು ಕಾನೂನನ್ನ ಕೈಗೆತ್ಕೊಳಕ್ ಹೋಗ್ಬೇಡಿ, ಶಾಂತವಾಗಿ ಹೋರಾಟ ಮಾಡಿ. ರಾಜಕೀಯ ಎಲ್ಲಿ ಬರೀತೆ ನೋಡಿ ನಾಗೇಂದ್ರ ಬಾಬು ಅವರೇ, ಆ ಹೋರಾಟಗಳು ಸಕ್ಸಸ್ ಆಗಿರೋದು ಕಡಿಮೆ, ಬಹಳ ಕಡಿಮೆ. ಯಾವ ವ್ಯಕ್ತಿಯಲ್ಲಿ ಸಂತ್ರಸ್ತ ಇದ್ದಾನಲ್ಲ, ಒಂದು ವಿಕ್ಟಿಮ್ ಇದ್ದಾನಲ್ಲ, ಅಲ್ಲಿ ತೊಂದರೆ ಒಳಗಾಗ್ತಿರೋನಿದ್ದಾನಲ್ಲ, ಅವನು ಮಾಡಿದ್ರೆ ಚಂದ ಅಂತೇಳಿ ನೋಡಿ. ಈಗ ಇಲ್ಲಿ 20 ಜನ ಮೇಲೆ FIR ಆಗಿದೆ. ಇವತ್ತಿಗೆ FIR ಆಗಿದೆಯಾ? ಹೋರಾಟ ಆಯಿತು, ಇನ್ನೊಂದಾಯ್ತು, ಮತ್ತೊಂದಾಯಿತು. 20 ಜನ ತೊಗೊಂಡೋಗಿ ನಾಳೆ ಏನು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಇವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಸರ್ಕಾರಿ ಸ್ವತ್ತು ಕಾರು ಅದನ್ನು ಜಖಮ್ ಮಾಡಿದ್ರು, ಒಡೆದಾಕಿದ್ರು ಅಂತ ಆಗ್ಬಿಟ್ರೆ ಬೇಲ್ ಸಿಗುತ್ತೋ ಸಿಗಲ್ಲೋ ಅದು ಗೊತ್ತಿಲ್ಲ. ಸಿಗಲ್ಲ ಸರ್. ನಿಜನಾ? ಇದಕ್ಕೆ ಈಗ ಯಾರು ಹೊಣೆ? ಈಗ ಒಂದು ಮಾತು ಹೇಳ, ನನಗೆ ಯಾರು ಚಿತಾವಣೆ ಇದೆಲ್ಲ? ಒಂದು ನಿಮಿಷ ಇವಾಗಾದ್ರೆ ಅವಕಾಶ ಕೊಡ್ತೀರಾ? ಮೊದಲನೇದಾಗಿ ಮನೆ ಕಾಂಗ್ರೆಸ್ ವಕ್ತಾರರಿಗೆ ಒಂದು ಮಾತು ಹೇಳ್ತಿದ್ದೀನಿ. ಯಾರೋ ಹೆಣ್ಣುಮಗಳು ಮೇಕಪ್ ಹಾಕೊಂಡ್ ಬಂದಿದ್ಲು ಅಂತಕ್ಕಂಥದಕ್ಕೆ ಇವರಿಗೆ ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಗೌರವ ಏನು ಅಂತ ನನಗೆ ಗೊತ್ತಿದೆ ವಿಚಾರ. ಅವ್ರು ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ಗೊತ್ತಿದೆ ನಮಗೆ. ನೀವು ಲಘುವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಕ್ಕಂಥ ಸ್ವಲ್ಪ ನಾಲ್ಗೆ ಹಿಡಿದು ಮಾತಾಡಿ. ನಂಬರ್ 1. ನಂಬರ್ 2, ನೀವೀಗ ಹೇಳಿದ್ರಿ ಜೈಲು ವಿಷಯದ್ದು, FIR ವಿಷಯದ್ದು. ಅಣ್ಣ ಪಕ್ಕದಲ್ಲಿ ಕೂತಿದ್ದಾರೆ. ನೀವು 11 ಜನದ ಮೇಲೆ ಕೇಸ್ ಹಾಕಿದ್ದೀರಲ್ಲ, ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದೀರಾ? ನಿನ್ನೆ ಒಬ್ಬರು ಕೋರ್ಟಲ್ಲಿ ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಹಳೆ ಕೇಸ್ಗೆ ಕೋರ್ಟಲ್ಲಿ ಇದ್ದಾರೆ, ಕೃಷ್ಣ ಅಂತ ಹೇಳಿ. ಕೃಷ್ಣ ಅವ್ರು ಇರ್ತಕ್ಕಂಥದ್ದು ಹೋಗಿ ರಾಮನಗರ ಕೋರ್ಟ್ ಒಳಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕೋರ್ಟ್ಗೆ ಹೋಗಿದ್ದಾರೆ. ಡೆಲ್ಲಿಲಿದ್ದಾರೆ. ಯಾವ ಆಧಾರದ ಮೇಲೆ ಇವರು ಈ ನೇತೃತ್ವ ವಹಿಸಿದಂಥವ್ರು? ನಿಮಗಿರ್ತಕ್ಕಂಥದ್ದು ಯಾರು ಇದರ ವಿರುದ್ಧವಾಗಿದ್ದಾರೆ ಅವರನ್ನ ನೀವು ಮಟ್ಟ ಮಾಡಬೇಕು ಅಂತಕ್ಕಂಥದಕ್ಕೆ ಅವ್ರ ಮೇಲೆ ನೀವು FIR ಹಾಕಿದ್ದೀರಾ. ಹಾಗಾದ್ರೆ ಏನನ್ನ ನಿಜನ ಸುಳ್ಳು? ಇದು ಸತ್ಯ.
ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿಗಳಾದ್ರಲ್ಲ ಸಿದ್ದರಾಮಯ್ಯನ ಮೂಲೆ ಕೂರಿಸಿ ನೀವು ಯಾರಿಗೋ ಒಂದು ಭರವಸೆ ಕೊಟ್ಟು ಬಂದಿದ್ದೀರಾ, ಇದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಯಾರಿಗೆ ಭರವಸೆ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರುತ್ತೆ. ನಂಬರ್ 1. ನಂಬರ್ 2, ಅವ್ರಿಗೆ ನೀವು ಕಾಣಿಕೆ ಕೊಡೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಜನಗಳಿಗೆ ಮುಂದೆ ಗೊತ್ತಾಗುತ್ತೆ. ನಂಬರ್ 3, ನಾವು ಮತ್ತೆ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀವಿ, ಯಾರು ನಾವು ಪರವಾಗೂ ಇಲ್ಲ ವಿರುದ್ಧವಾಗೂ ಇಲ್ಲ, ನಾವು ರಾಜಕೀಯ ಬೆರೆಸಲ್ಲ.